ಈಗ ಚಿಕ್ಕಣ, ನೀವು ಸ್ಟಾರ್ಗಳ ಜೊತೆಗೆ ಕಾಮಿಡಿ ಆಕ್ಟರ್ ಆಗಿ ಬಂದು ಆ ಟೈಮಿಂಗ್ಸು ಎಲ್ಲ ಇತ್ತು, ಅಲ್ಲಿ ಬರೀ ಡೈಲಾಗು ಮತ್ತೆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನೀವು ತೋರಿಸ್ತಾ ಇದ್ರಿ. ಬಟ್ ಇಲ್ಲಿ ಬಂದಾಗ ಇಡೀ ಸಿನಿಮಾ ನಿಮ್ಮ ಹೆಗಲ ಮೇಲೆ ಇದೆ. ಆ ಟೈಮಲ್ಲಿ ನೀವು ಡೈಲಾಗ್ ಡೆಲಿವರಿ ಜೊತೆಗೆ ಮೇಡಮ್ ಜೊತೆಗೆ ಡ್ಯುಯೆಟ್ ಆಡ್ತೀರಾ, ಆಮೇಲೆ ಫೈಟು ಮಾಡ್ತೀರಾ. ಅದು ಹೆಂಗ್ ವರ್ಕ್ ಆಡೋದು ಮೇಡಮ್ ಜೊತೆ? ಇದು ಇಡೀ ಸಿನಿಮಾ ಹೆಗಲ ಮೇಲೆ ಇದೆ ಅನ್ನೋದಕ್ಕಿಂತ ಒಂದು ಜವಾಬ್ದಾರಿ ಅನ್ನೋದಿದೆ. ಅದೇ. ಬಟ್ ಉಪಾಧ್ಯಕ್ಷ ಅಂತ ಬಂದ್ರೆ ಇದರಲ್ಲಿ ಓಕೆ ನಾನು ಹೀರೋ ಮಾಡ್ತಿದ್ದೀನಿ ಅಂದ್ಬಿಟ್ಟು, ಈಗ ಯಾಕಂದ್ರೆ ಸ್ಕ್ರಿಪ್ಟ್ ಲೆವೆಲ್ ಇಂದಾನು ನಾನು ಕೂತಿದ್ದೆ. ಎಲ್ಲೂ ನಾನು ಬಿಟ್ಟು ಏನು ಆಗೇ ಇಲ್ಲ ಬಿಟ್ಟು ಆ ಟೈಮಲ್ಲೂ ಜೊತೆಲೇ ಇದ್ದೆ. ನಾನು ಹೀರೋ ಮಾಡ್ತಿದ್ದೀನಿ ಅಂತ ಬರೀ ನನ್ನನ್ನು ಮಾತ್ರ ಫೋಕಸ್ ಮಾಡ್ಕೊಂಡು ಮಾಡ್ಲೇ ಇಲ್ಲ. ಇದ್ರಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗಳನ್ನು ಇನ್ವಾಲ್ವ್ ಆಗಿ ಆಮೇಲೆ ಎಲ್ಲಾ ಕ್ಯಾರೆಕ್ಟರ್ ವೈಟೇಜ್ ಇರೋಂಥದ್ದೇ. ಹೀರೋಯಿನ್ ಆಗ್ಬೋದು, ರವಿಶಂಕರ್ ಅವ್ರದ್ದಾಗ್ಬೋದು, ಮತ್ತೆ ಹೊಸದಾಗಿ ಇನ್ನೊಂದು ಇದ್ರಲ್ಲಿ ಒಂದು ACP ಕ್ಯಾರೆಕ್ಟರ್ ಬರುತ್ತೆ, ಅದು ನಮ್ಗೆ ಅಧ್ಯಕ್ಷರಿರ್ಲಿಲ್ಲ, ಅವ್ರ ಕ್ಯಾರೆಕ್ಟರ್. ಹೌದು, ಕರಿಸುಬ್ಬರ್ದು ಆಗಿರ್ಬೋದು. ಈ ಕರಿಸುಬ್ಬರ್ದು ಅಧ್ಯಕ್ಷದಲ್ಲಿ ಅವ್ರದ್ದು ಒಂಚೂರು ಕಮ್ಮಿ ಇತ್ತು, ಇದರಲ್ಲಿ ಅವ್ರದ್ದು ಇನ್ನೂ ಜಾಸ್ತಿ ಮಾಡಿದ್ವಿ. ಸೊ ಎಲ್ರ ಜೊತೆಗೆ ನಾನಿದ್ದೀನಿ, ಹಂಗಾಗಿ ಆರಾಮಾಗಿ. ಆಮೇಲೆ ಇದು ಉಪಾಧ್ಯಕ್ಷನೇ ಆಗಿರೋದ್ರಿಂದ ಇನ್ನೂ ಈಸಿ ಆಯ್ತು. ಹೊಸ ಕತೆ ಆಗಿದ್ರೆ ನಾನೇನೋ ಬೇರೆ ತರದೊಂದು ಬಾಡಿ ಲ್ಯಾಂಗ್ವೇಜ್ ಮಾಡ್ಬೇಕೇನೋ, ಇಲ್ಲ ಇನ್ನೇನೋ ಹೊಸ ಟ್ರೈ ಮಾಡ್ಬೇಕಿತ್ತೇನೋ ಅನ್ಸೋದು. ಉಪಾಧ್ಯಕ್ಷನೇ ಅದೇ ಕ್ಯಾರೆಕ್ಟರ್ ಆಗಿರೋದ್ರಿಂದ ಕ್ಯಾರಿ ಆಗಿ ಇನ್ನು ತುಂಬಾ ಈಸಿ ಆಗೋಯ್ತು. ಇಲ್ಲಿ ಈ ಸಿನಿಮಾದಲ್ಲಿ ಕಾಮಿಡಿಗೆ ಎಷ್ಟು ಸ್ಪೇಸ್ ಇದೆ, ಸೀರಿಯಸ್ಗೆ ಎಷ್ಟು ಸ್ಪೇಸ್ ಇದೆ? ನಮ್ಗೊಂದು 80 ಭಾಗ ಕಾಮಿಕ್ ಆಗಿ. ಹೌದು, ಇನ್ನೊಂದು 20 ಭಾಗ ಸ್ವಲ್ಪ ಸೀರಿಯಸ್ ಇದೆ. ಈ 80 ಭಾಗದಲ್ಲಿ ಲವ್ ಸೇರ್ಕೊಂಡಿದೆ. ಅದ್ರ ಒಂದು 50% ಲವ್ ಅನ್ಬೋದು. ಬಟ್ ಆ ಲವ್ ಕಾಮಿಕ್ ಆಗಿ ಹೋಗುತ್ತೆ, ಅದು ಸೀರಿಯಸ್ ಪಾಯಿಂಟ್ ಏನಲ್ಲ. ಲವ್ ಅಂದಾಗ ವಿಚಾರಕ್ಕೆ ಬರ್ತೀನಿ. ಮೇಡಮ್ ಜೊತೆ ನೀವು ಫಸ್ಟ್ ಟೈಮ್ ಮಾಡ್ತೀರಾ, ಅವರು ನಿಮ್ ಜೊತೆ ಫಸ್ಟ್ ಟೈಮ್. ನಾನು ಆಗ್ಲೇ ಹೇಳಿದೆ ನಿಮ್ಮಿಬ್ರು ಕಾಂಬೋ ಫಸ್ಟ್. ಅದು ಹೆಂಗ್ ವರ್ಕೌಟ್ ಆಯ್ತು ಅಂತ? ಈಗ ಡ್ಯುಯೆಟ್ ಎಲ್ಲ ಆಡೋದಿರುತ್ತೆ, ರೊಮ್ಯಾನ್ಸ್ ಎಲ್ಲ ಮಾಡೋದಿರುತ್ತೆ. ಡೈರಿ ಮಿಲ್ಕ್ ಚಾಕ್ಲೇಟ್ ಅದೇನ್ ಹೇಳ್ತಾರಲ್ಲ, ಹೇಳಿ ಅದೇನು ಅಂತ. ಆಮೇಲೆ ನೀವ್ ಯಾವ್ದೋ ಅದೇನು ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್, ಅದು ಒಳ್ಳೆ ಕಾಂಬಿನೇಷನ್ ಬಿಡಿ, ಚೆನ್ನಾಗಿರುತ್ತೆ. ಓಕೆ, ಹಾಗೆ. ಓಹೋ, ಆ ಕಾಂಬಿನೇಷನ್. ಇನ್ನು ನಮ್ದು ನಮ್ಮ ಊರ್ದು ಹೇಳ್ಬೇಕು ಅಂದ್ರೆ ಮೈಸೂರು ರಾಗಿ ಮುದ್ದೆ, ದಾವಣಗೆರೆ ಬೆಣ್ಣೆ ದೋಸೆ. ಬೆಣ್ಣೆ ಸರ್, ಬರೀ ಬೆಣ್ಣೆ ಅಷ್ಟೇ. ಇವ್ರು ಬೆಣ್ಣೆ ತರ ಮುದ್ದೆ ಮೇಲೆ ಬೆಣ್ಣೆ ಇಟ್ಟು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿತ್ತು. ದಾವಣಗೆರೆ ಬೆಣ್ಣೆ ದೋಸೆ ಅಂತಾನೆ ಟೇಸ್ಟ್. ಇವ್ರದ್ದು ದಾವಣಗೆರೆನೆ. ಮುದ್ದೆನೂ ಅಷ್ಟೇ ಟೇಸ್ಟ್, ಗಟ್ಟಿಮುಟ್ಟವಾಗಿರುತ್ತೆ. ಸೊ ನೀವು ಮುದ್ದೆ, ಅವರು ಬೆಣ್ಣೆ ಊರ್ನವರು.